ಆ್ಯಂಡ್ ಈ ಸಿಲ್ಕ್ಗೂ ಮೈಸೂರಿಗೂ ಸಿಲ್ಕ್ಗೂ ಕೆಂಗೇರಿಗೂ ಇರೋ ಸಂಬಂಧ ಹೇಳಿ. ಮೈಸೂರು ಸಿಲ್ಕ್ದು ಫಸ್ಟ್ ಶುರು ಆಗಿದ್ದು ಟಿಪ್ಪು ಸುಲ್ತಾನ್ ಅವ್ರ ಕಾಲದಲ್ಲಿ. ಸೊ ಟಿಪ್ಪು ಸುಲ್ತಾನ್ ಏನು ಮಾಡ್ತಾರೆ, ಒಂದಷ್ಟು ಜನರನ್ನ ಚೈನಾಗೆ ಕಳಿಸ್ತಾರೆ ಮತ್ತು ಬೆಂಗಾಲಿಗೆ ಕಳಿಸ್ತಾರೆ. ಅಲ್ಲಿಂದ ಸಿಲ್ಕ್ನ ಕಲ್ತ್ಕೊಂಡು ಬನ್ನಿ, ಸಿಲ್ಕ್ದು ವೀವಿಂಗ್ ಮೆಥಡು ಅದ್ರದ್ದು ಪ್ರೊಡಕ್ಷನ್ ಎಲ್ಲನೂ ಕಲ್ತ್ಕೊಂಡು ಬನ್ನಿ ಅಂತ ಒಂದಷ್ಟು ಜನ ಕಳಿಸ್ತಾರೆ. ಸೊ ಕಳಿಸಿದ್ದ ಅವರೆಲ್ಲ ಬರೋದಕ್ಕೆ ಆಲ್ಮೋಸ್ಟ್ 12 years ಏನೋ ಆಗುತ್ತೆ. ಸೊ ಮೀನ್ ಟೈಮ್ ಟಿಪ್ಪು ಸುಲ್ತಾನ್ ಇರೋದಿಲ್ಲ, ಅವ್ರು ತೀರೋಗಿರ್ತಾರೆ. ಸೊ ಅವರು ಇಲ್ಲಿ ಒಂದಷ್ಟು ಇದನ್ನೆಲ್ಲ ಶುರು ಮಾಡ್ತಾರೆ. ಸೊ ಇಲ್ಲಿ ಶುರು ಮಾಡಿದಂಥ ವೆರೈಟಿಯಲ್ಲಿ ಕೆಲವು ವೆರೈಟಿಗಳು ಇಲ್ಲಿನ ಆವಾಗನಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ. ಅದನ್ನು ನಾವು ಇವತ್ತು ಮೈಸೂರು ಸಿಲ್ಕ್ ಅಂತ ಏನು ನೋಡ್ತಾ ಇದ್ದೀವಿ, ಆ ವೆರೈಟಿ. ಸೊ ಟಿಪ್ಪು ಸುಲ್ತಾನ್ ಕಾಲದ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ಇದಕ್ಕೆ ಬಹಳಷ್ಟು ಉತ್ತೇಜನ ಕೊಡ್ತಾರೆ. ಇನ್ಫ್ಯಾಕ್ಟ್ KSICನ 1912 ನಾಲ್ವಡಿ ಕೃಷ್ಣರಾಜ ಪ್ರಭುಗಳು ಶುರು ಮಾಡ್ತಾರೆ. ಸೊ KSIC ಸ್ಯಾರೀಸ್ ಎಷ್ಟು ಫೇಮಸ್ ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಸೊ ಎವ್ರಿ ಹಬ್ಬದ ಸೀಸನಲ್ಲಿ ಹೆಣ್ಮಕ್ಳು ಹೊಡೆದಾಡ್ಕೊಂಡು ಸೀರೆಗಳು ತಗೊಳ್ತಾ ಇರ್ತಾರೆ. ಪ್ರತಿ ಶನಿವಾರ ಸೊ ನೀವೇ ನೋಡ್ತಾ ಇರ್ತೀರ. ಬೈ ದ ವೇ, ಕೆಂಗೇರಿಗೂ ನಮ್ಮ ಸಿಲ್ಕ್ಗೂ KSIC ಸಿಲ್ಕ್ಗೂ ಒಂದು ಸಂಬಂಧ ಇದೆ. ಕೆಂಗೇರಿಲಿ ಒಬ್ಬರು ಇಟಾಲಿಯನ್ ಇಂಜಿನಿಯರ್ ಒಂದು ರೀಲಿಂಗ್ ಯೂನಿಟ್ನ ಶುರು ಮಾಡ್ತಾರೆ. ಈಗ ಸಿಲ್ಕ್ ಅಂದರೆ ನಾವು ಬರೀ ಒಂದು ಹುಳ ಅಥವಾ ಅದು ಗೂಡು ಅಂತ ಹೇಳ್ತೀವಿ. ಆ ಗೂಡನ್ನು ಮತ್ತೆ ಅದನ್ನು ರೀಲ್ ಮಾಡಿ ಅದನ್ನು ಒಂದು ದಾರದ ರೀತಿ ಮಾಡಬೇಕು. ಸೊ ಅದನ್ನು ಒಂದು ರೀಲಿಂಗ್ ಯೂನಿಟ್ನ ಆವಾಗ ಕೆಂಗೇರಿಲಿ ಒಬ್ಬರು ಇಟಾಲಿಯನ್ ಇಂಜಿನಿಯರ್ ಶುರು ಮಾಡ್ತಾರೆ ವಿತ್ ದ ಸಪೋರ್ಟ್ ಆಫ್ ಬ್ರಿಟಿಷರ್ಸ್. ಸೊ ಬ್ರಿಟಿಷರ್ಸ್ ಇದನ್ನೆಲ್ಲ ಶುರು ಮಾಡಲಿಕ್ಕೆ ಕಾರಣವೂ ಇನ್ನೊಂದಿದೆ. ಈ ಮೊದಲನೇ ಮಹಾಯುದ್ಧದಲ್ಲಿ ಮತ್ತು ಎರಡನೇ ಮಹಾಯುದ್ಧದಲ್ಲಿ ಏನು ಪ್ಯಾರಾಶೂಟ್ಸ್ ಯೂಸ್ ಆಗಿತ್ತು, ಆ ಪ್ಯಾರಾಶೂಟ್ನಲ್ಲಿ ಯೂಸ್ ಆಗಿದ್ದಂಥ ಸಿಲ್ಕ್ ಥ್ರೆಡ್ ಕೂಡ ಮೈಸೂರು ಸಿಲ್ಕ್. ಸೊ ಬ್ರಿಟಿಷರ್ಸ್ಗೆ ಆ ಒಂದು ಉದ್ದೇಶ ಇತ್ತು. ಸೊ ಮೈಸೂರು ಸಿಲ್ಕ್ಗೆ ಸಪೋರ್ಟ್ ಮಾಡಿದ ಬ್ರಿಟಿಷರ್ಸ್ ಆ ಕಾರಣಕ್ಕೆ ಅವ್ರಿಗೆ ಬೆನಿಫಿಟ್ ಇದೆ ಅಂತ. ನಮಗೆ ಚೆನ್ನಾಗಿ ಕಾಣುತ್ತೆ ನಮ್ಮ ಇದಕ್ಕೆ ಕ್ಲೋತಿಂಗ್ ನೀಡ್ಸ್ಗಿಂತ ಅವ್ರಿಗೆ ಇಂಡಸ್ಟ್ರಿಯಲ್ ಯೂಸಸ್ಗೆ ಸಿಲ್ಕ್ ಬೇಕಿತ್ತು. ಸೊ ಹಾಗಾಗಿ ಅವರು ಅದನ್ನು ಸಪೋರ್ಟ್ ಮಾಡಿದ್ರು. ಸೊ ಈವನ್ ನಮ್ಮ ಬೆಂಗಳೂರಿನಲ್ಲಿ KR ರೋಡಲ್ಲಿ ಟಾಟಾ ಸಿಲ್ಕ್ ಫಾರ್ಮ್ ಅಂತ ಇದೆ. ಸೊ ಟಾಟಾ ಸಿಲ್ಕ್ ಫಾರ್ಮ್ ಶುರುವಾಗಿದ್ದು ಜಮ್ಶೆಡ್ಜಿ ಟಾಟಾ ಏನು ಮಾಡ್ತಾರೆ 1902 1903 ಅವರು ಜಪಾನ್ಗೆ ಹೋಗಿ ಜಪಾನಿಂದ ಒಂದು ಜಾಪನೀಸ್ ಕಪಲ್ನ ಕರ್ಕೊಂಡ್ಬರ್ತಾರೆ. ಸೊ ಹೂ ಆರ್ ವೆರಿ ಎಕ್ಸ್ಪರ್ಟ್ ಇನ್ ಸೆರಿಕಲ್ಚರ್. ಸೊ ಅವ್ರನ್ನ ಕರ್ಕೊಂಡ್ಬಂದು ನಂತರ ಇದನ್ನೆಲ್ಲ ಮತ್ತೆ ಇಲ್ಲಿ ಶುರು ಮಾಡ್ತಾರೆ. ಸೊ ಮೈಸೂರು ಮಹಾರಾಜರು ಒಂದು ಗ್ರ್ಯಾಂಟ್ ಕೊಡ್ತಾರೆ ಜಮ್ಶೆಡ್ಜಿ ಟಾಟಾ ಅವ್ರಿಗೆ. ಸೊ ಇಲ್ಲಿ ಟಾಟಾ ಸಿಲ್ಕ್ ಫಾರ್ಮ್ ಶುರು ಆಗುತ್ತೆ. ಸೊ ಇಲ್ಲಿ ಟಾಟಾ ಸಿಲ್ಕ್ ಫಾರ್ಮ್ ಶುರು ಆದಮೇಲೆ ಮತ್ತೆ ನಮ್ಮ ಮೈಸೂರು ಸಿಲ್ಕ್ ಅಥವಾ ಇದು ಮತ್ತೆ ಒಂದು ಪುನರುತ್ಥಾನಗೊಳ್ಳುತ್ತೆ. ಸೊ ಟಿಪ್ಪು ಸತ್ತಾದ ನಂತರ ಒಂದಷ್ಟು ಸಮಯ ಅದು ಎಲ್ಲ ಕೆಳಗೆ ಬಿದ್ದೋಗಿರುತ್ತೆ. ಮತ್ತೆ ಅದು ಹುಟ್ಟು ಬಂದಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಅವರ ಒಂದು ಸಪೋರ್ಟಿಂದ.